ಯಾಕೋ ಮಗ ಕೆಲಸ ಕರೆ ಬಿಟ್ಟು ಡೈಲಿ ಹೋಗಿ ಹೋಗಿ ಡಿಮಾರ್ಟ್ ಮುಂದೆ ಬಂದು ನಿಂತ್ಕೋತಿದ್ಯಾ? ಮಗ ಅದು ಅದು ಅವಳು ಮಗ ಅವಳು ನಿನ್ ಲವ್ ಮಾಡ್ತಾ ಅಲ್ವೋ? ಮಗ ಅವಳು ನಿಜವಾಗ್ಲೂ ನನ್ನನ್ನು ಲವ್ ಮಾಡ್ತಾ ಇರ್ಲಿಲ್ಲ ಅಂತ ಅಂದಿದ್ರೆ ನಾನು ಪ್ರತಿ ಸತಿ ಹೋದಾಗ್ಲೂ ಮತ್ತೆ ಬನ್ನಿ ಅಂತ ಯಾಕೆ ಹೇಳ್ತಾ ಇದ್ಲು? ಅವಳು ನಿಜವಾಗ್ಲೂ ನನ್ನನ್ನು ಲವ್ ಮಾಡ್ತಾ ಇರಲಿಲ್ಲ ಅಂತ ಅಂದಿದ್ರೆ ಬಿಲ್ ಮಾಡೋ ಟೈಮಲ್ಲಿ ನನ್ನ ಫೋನ್ ನಂಬರ್ನ ಯಾಕೆ ಇಸ್ಕೊಳ್ತಾ ಇದ್ಲು ಹೇಳು? ನಾನು ಪ್ರತಿ ಸಲ ಹೋದಾಗ್ಲೂ ನಾನು ಕೇಳದೇ ಇದ್ರು ಕೂಡ ಅವಳೇ ನನಗೋಸ್ಕರ ಬಂದು ಯಾಕೆ ಟ್ರಾಲಿನ ತಂದು ಕೊಡ್ತಾ ಇದ್ಲು? ನಾನು ಬೇರೆ ಕೌಂಟ್ರ್ನಲ್ಲಿ ಹೋಗಿ ನಿಂತ್ಕೊಂಡ್ರು ಕೂಡ ಸರ್ ಆ ಕೌಂಟ್ರ್ ಕ್ಲೋಸ್ ಆಗಿದೆ, ಪ್ಲೀಸ್ ನೀವು ನನ್ನ ಕೌಂಟ್ರಿಗೆ ಬನ್ನಿ ಅಂತ ಯಾಕೆ ಕರಿತಾ ಇದ್ಲು ಹೇಳು? ಮಗ ನಾನು ₹100 ಶಾಂಪು ತಗೊಂಡಾಗ ಬೇಡ ಇದು ಚೆನ್ನಾಗಿರಲ್ಲ, ₹800 ಬಾಟ್ಲು ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ಲು. ಯಾಕೆ ಹೇಳು? ಅವಳಿಗೆ ಈಗ್ಲಿಂದಾನೇ ನನ್ನ ಕೂದಲು ಮೇಲೆ ತುಂಬ ಕಾಳಜಿ. ನಾನು ಸನ್ ಪ್ಯೂರ್ ಆಯಿಲ್ ತಗೊಂಡಾಗ ಇದು ಬೇಡ ಬೈ 1 get 1 ಆಫರ್ ಇದೆ ಅಂದ್ಬಿಟ್ಟು ಮೂನ್ ಪ್ಯೂರ್ ಆಯಿಲ್ನ ಸಜೆಸ್ಟ್ ಮಾಡ್ತಾ ಇದ್ಲು. ಯಾಕೆ ಹೇಳು? ಈಗ್ಲಿಂದಾನೇ ಗಂಡನ ದುಡ್ಡನ್ನ ಉಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದಷ್ಟೇ ಅಲ್ಲ ಮಗ, ಅವಳು ಯಾವಾಗಲೂ ನನ್ನನ್ನು ಪ್ರೀತಿಯಿಂದ ಸಾರ್ ಅಂತ ಕರೀತಾ ಇರ್ತಾಳೆ. ಗಂಡ ಆಗೋನ್ಗೆ ಈಗ್ಲಿಂದನೇ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದಾಳೆ ಅಲ್ವಾ? ನಾನು ಜಾಸ್ತಿ ಸಾಮಾನು ತಗೊಂಡಾಗ ನನ್ನ ಕೈಲಿ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಕೇಳದೆ ಇದ್ರು ₹35 ಬ್ಯಾಗ್ನ ಅವಳೇ ಕೊಡ್ತಾ ಇದ್ಲು. ಹೀಗೇಳು ಮಗ, ಇದೆಲ್ಲ ಲವ್ವೇ ತಾನೆ?